ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ನಮಸ್ಕಾರ. ಒಪೊನೊಪೊನೊ ಕವಿತಾಲಯ ಕನ್ನಡ ಚಾನೆಲ್ಗೆ ತುಂಬಾ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಂಡ್ ರೀಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನ ಹೇಳ್ಕೊಡ್ತೀನಿ ಅಂತ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಶಿಯಸ್ ಮೈಂಡ್ ಎರಡರ ಬಗ್ಗೆ ಮಾತಾಡಿದ್ದೆ. ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ಅದೇನ್ ಮಾಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ಏನ್ ಮಾಡುತ್ತೆ. ಕಾನ್ಶಿಯಸ್ ಮೈಂಡ್ಗೆ ಯಾವಾಗ್ಲೂ ಸತ್ಯ ಬೇಕು, ಲಾಜಿಕ್ ಬೇಕು. ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಏನ್ ಹೇಳಿದ್ರು ಕೇಳುತ್ತೆ. ಸೊ ನಾವು ಸಬ್ ಕಾನ್ಶಿಯಸ್ ಮೈಂಡ್ ನ ನಾವು ಹೇಗ್ ಬೇಕಾದ್ರೂ ರೀಪ್ರೋಗ್ರಾಮಿಂಗ್ ಮಾಡ್ಕೊಬಹುದು. ಹೇಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೋತೀರಾ? ಮೆಡಿಟೇಷನ್ ಮಾಡ್ಕೋತೀರಾ. ಮೆಡಿಟೇಷನ್ ಆದ್ಮೇಲೆ ಹೊಪನೊಪೊನೊ ಮಾಡ್ಕೋತೀರಾ. ಹೊಪನೊಪೊನೊ ಮಾಡ್ಕೊಂಡ್ಮೇಲೆ ನಿಮ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. ಯಾವಾಗ ಮಾಡ್ಕೊಬೇಕು, ಯಾವ ಸಮಯದಲ್ಲಿ ಮಾಡ್ಕೊಬೇಕು? ರಾತ್ರಿ ಮಲ್ಕೊಳಕ್ಕಿಂತ ಮುಂಚೆ, ಬೆಳಗ್ಗೆ ಎದ್ದಿದ ತಕ್ಷಣ. ಇದೆರಡು ಪರ್ಫೆಕ್ಟ್ ಟೈಮಿಂಗ್ ನಿಮ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದಕ್ಕೆ. ನೀವೇನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ರೀಪ್ರೋಗ್ರಾಮ್ ಮಾಡ್ಕೊಬಹುದು. ಮೇಡಮ್ ನಾನು ಮೆಡಿಟೇಷನ್ ಮಾಡಲ್ಲ, ನಾನು ಸಾಂಗ್ಸ್ ಕೇಳ್ಕೊಂಡ್ ಮಾಡ್ಕೋತೀನಿ, ಮಾಡ್ಕೊಳ್ಳಿ. ಮ್ಯೂಸಿಕ್ ಕೇಳ್ಕೊಂಡ್ ಮಾಡ್ಕೋತೀನಿ, ಮಾಡ್ಕೊಳ್ಳಿ. ಬಟ್ ಮೆಡಿಟೇಷನ್ ಮಾಡ್ಕೊಂಡ್ರೆ ನೀವ್ ಏನಾಗುತ್ತೆ, ನೀವು ತುಂಬಾ ಪೀಸ್ಫುಲ್ ಆಗಿರ್ತೀರಾ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಳ್ಳೆ ಥಾಟ್ಸ್ ಬರುತ್ತೆ, ಏನ್ ಮಾಡ್ಬೇಕು ಅಂತ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ. ಅದರಿಂದ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ರಾತ್ರಿ ಮಲ್ಕೊಳಕ್ಕಿಂತ ಮುಂಚೆ ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ತುಂಬಾ ಉತ್ತಮವಾಗಿರುತ್ತೆ. ಆ ಸಮಯ ತುಂಬಾ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಸೊ ಹೇಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೋತೀರಾ? ನಾನು ಆಲ್ರೆಡಿ ಹೇಳಿದೀನಿ, ಮೆಡಿಟೇಷನ್ ಕಂಪಲ್ಸರಿ ಎಲ್ಲಾರು ಮಾಡಿ. ದಯವಿಟ್ಟು ಟೈಮ್ ಇಲ್ಲ ಅಂತ ಯಾರು ಹೇಳ್ಬೇಡಿ. ಯಾರ್ಯಾರು ಟೈಮ್ ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ಅವ್ರ ಹತ್ರನೇ ತುಂಬಾ ಟೈಮ್ ಇರುತ್ತೆ. ದಯವಿಟ್ಟು ಯಾರು ಟೈಮ್ ಇಲ್ಲ ಅಂತ ಹೇಳ್ಬೇಡಿ, ಓಕೆನಾ? ನಿಮ್ಗೋಸ್ಕರ, ನಿಮ್ ಪೀಸ್ ಆಫ್ ಮೈಂಡ್, ನಾನ್ ಪ್ರಶಾಂತವಾಗಿರ್ಬೇಕು, ನಾನು ನನ್ ಗೋಲ್ಸ್ ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲರೂ ಮೆಡಿಟೇಷನ್ ಮಾಡಿ. ಓಕೆ, ಯಾರು ಟೈಮ್ ಇಲ್ಲ ಅಂತ ಹೇಳ್ಬೇಡಿ. ಸೊ ಹೆಂಗ್ ರೀಪ್ರೋಗ್ರಾಮ್ ಮಾಡ್ಕೊಂತೀರಾ? ಓಕೆ, ಒಂದ್ ಬುಕ್ ತಗೊಳ್ಳಿ, ಈ ತರ ವೈಟ್ ನೋಟ್ಬುಕ್, ಅನ್ರೂಲ್ಡ್. ಓಕೆ, ಈ ಕಡೆನೂ ಏನು ಇಲ್ಲ, ಈ ಕಡೆನೂ ಏನಿಲ್ಲ. ಸೊ ನಾನು ಯಾಕೆ ವೈಟ್ ಅನ್ರೂಲ್ಡ್ ನೋಟ್ಬುಕ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೀವೇನ್ ಬೇಕಾದ್ರೂ ನೀಟಾಗಿ ಬರ್ಕೊಬಹುದು. ಸೊ ಈ ವೈಟ್ ಪೇಪರೇ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಈ ವೈಟ್ ಶೀಟ್ ನೀವೇನ್ ಬರೀತೀರಲ್ಲ, ಇದೇ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಸೊ ನೀವ್ ಇದನ್ನ ಹೇಗ್ ಬೇಕಾದ್ರೂ ಬರ್ಕೊಬಹುದು. ಹೇಗ್ ಬೇಕಾದ್ರೂ ಬರ್ಕೊಬಹುದು ಅಂತ ಹೇಳಿದ ತಕ್ಷಣ ಏನೇನೋ ಬರ್ಕೊಂಬೇಡಿ. ಓಕೆ, ನೀವ್ ಏನೇ ಬರ್ಕೊಂಡ್ರು ಪ್ರೆಸೆಂಟ್ ಟೆನ್ಸ್ ಆಗಿ ಬರ್ಕೊಬೇಕು. ಹೇಗ್ ಪ್ರೆಸೆಂಟ್ ಟೆನ್ಸ್ ಆಗಿ ಬರ್ಕೋತೀರಾ? ಆಲ್ರೆಡಿ ನನ್ಗ ಕೆಲ್ಸ ಆಗಿದೆ ಅಂತ ಬರ್ಕೋಬೇಕು. ಹೇಗೆ? ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ನಾನು ಒಂದ್ ಸೈಟ್ ತಗೋಬೇಕು, ಒಂದ್ ಮನೆ ಕಟ್ಬೇಕು. ನಾನ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಗ್ ಹೇಳ್ಕೊಬೇಕು? ಆಮೇಲೆ ಈ ಬುಕ್ಗೆ ನೀವು ಕ್ರಿಯೇಷನ್ ಬುಕ್ ಅಂತ ಹೆಸರು ಬರ್ಕೊಳ್ಳಿ. ಎಲ್ಲಾರು ಕ್ರಿಯೇಷನ್ ಬುಕ್ ಅಂತ ಬರ್ಕೊಳ್ಳಿ. ನಿಮ್ ಓನ್ ಬುಕ್ ಇಟ್ಕೊಳ್ಳಿ. ನಿಮ್ ಓನ್ ಲ್ಯಾಂಗ್ವೇಜ್ ಅಲ್ಲಿ, ನೀವು ಕನ್ನಡ, ಹಿಂದಿ, ತಮಿಳ್, ತೆಲುಗು, ನೀವ್ ಯಾವುದೇ ಭಾಷೆ, ನಿಮ್ಗೆ ನಾವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಬರೆಯಕ್ ಬರುತ್ತೋ ಬರ್ಕೊಳ್ಳಿ. ನಿಮ್ ಇಷ್ಟ, ಹೇಗ್ ಬೇಕಾದ್ರೂ ಬರ್ಕೊಳ್ಳಿ. ಬಟ್ ಬರಿಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿತೀರಾ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಆಲ್ರೆಡಿ ಆಗಿರೋ ತರ ಬರಿತೀರಾ. ಹೇಗ್ ಬರ್ಕೊಂತೀರಾ? ಎಕ್ಸಾಂಪಲ್, ನಾನು ಇವಾಗ ಒಂದ್ ಸೈಟ್ ತಗೊಬೇಕು ಅಂತ ಅನ್ಕೊಂಡಿದೀನಿ. ಎಲ್ ಸೈಟ್ ತಗೊಬೇಕು ಅಂತ ಅನ್ಕೊಂಡಿದೀನಿ, ಯಾವಾಗ ತಗೊಬೇಕು ಅಂತ ಅನ್ಕೊಂಡಿದೀನಿ, ಪ್ರತಿಯೊಂದು ಡೀಟೇಲ್ನು ಬುಕ್ ಅಲ್ಲಿ ನೀಟಾಗಿ ಬರ್ಕೋತೀರಾ. ಈಗ ಎಕ್ಸಾಂಪಲ್, ನಾನ್ ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೆಂಗಳೂರಲ್ಲಿ ನಾನು ಡಿಸೆಂಬರ್ 2025 ಡಿಸೆಂಬರ್ 15ನೇ ತಾರೀಕು ಶುಕ್ರವಾರ ನಾನು ನೈಸ್ ರೋಡ್ ಅಲ್ಲಿ 1 ಕೋಟಿ ರೂಪಾಯಿ ಸೈಟ್ ಅನ್ನ ನಾನ್ ತಗೊಂಡಿದ್ದೀನಿ, ನಾನ್ ಖರೀದಿ ಮಾಡಿದ್ದೀನಿ ಅಂತ ಬರ್ಕೊಬೇಕು. ಸೊ ಅದನ್ನ ಹೇಗ್ ಬರ್ಕೋತೀರಾ? ಆ ಫೀಲಿಂಗ್ಸ್, ಆ ಇಮೋಷನ್ಸ್ ಯಾವಾಗ್ಲೂ ನಿಮ್ ಮನ್ಸಲ್ಲಿ ಇರ್ಬೇಕು. ಆ ಫೀಲಿಂಗ್ಸ್, ಆ ಇಮೋಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಬರ್ಕೊಬೇಕು, ಆಲ್ರೆಡಿ ತಗೊಂಡಿದೀನಿ ಅಂತ. ಯಾರ್ಯಾರು ಇದು ಎಕ್ಸಾಂಪಲ್ ನಾನು ಉದಾಹರಣೆ ಕೊಟ್ಟಿದ್ದು, ನೀವ್ ಇದನ್ನ ಹೇಗ್ ಬೇಕಾದ್ರೂ ಬರ್ಕೊಳ್ಳಿ. ನಾನು ಇದಕ್ಕೆ ಎಕ್ಸಾಂಪಲ್ ಕೊಟ್ಟೆ, ಮನೆ ತಗೊಳ್ಳೋದಕ್ಕೆ. ನೀವೇನಾದ್ರೂ ಒಂದ್ ಒಳ್ಳೆ ಯಾರ್ಯಾರು ತುಂಬಾ ಸ್ಟೂಡೆಂಟ್ಸ್ ನಾನು ನೋಡಿದೀನಿ, IAS ಓದಿದೀನಿ, IPS ಓದಿದೀನಿ. ತುಂಬಾ ಜನ ಬರ್ತಾರೆ, MCOM ಮಾಡಿದೀನಿ, ಬಟ್ ನನ್ಗೆ ಬೇಕಾಗಿರೋ ಜಾಬ್ ಸಿಗ್ತಾ ಇಲ್ಲ. ದಯವಿಟ್ಟು ಕ್ರಿಯೇಷನ್ ಬುಕ್ ಸ್ಟಾರ್ಟ್ ಮಾಡಿ ಎಲ್ಲಾರು. ನಿಮ್ ಕ್ರಿಯೇಷನ್ ಬುಕ್ ಅಲ್ಲಿ ನೀವ್ ಯಾವ ತರ ಅನ್ಕೊಂಡಿದೀರಾ, ನಿಮ್ಗೆ ಯಾವ ತರ ಕೆಲಸ ಸಿಗ್ಬೇಕು ಅಂತ ಅನ್ಕೊಂಡಿದೀರಾ, ಸ್ಟೂಡೆಂಟ್ಸ್ ಎಲ್ಲಾರು ದಯವಿಟ್ಟು ಬರ್ಕೊಳ್ಳಿ. ಪ್ಲೀಸ್ ಸ್ಟಾರ್ಟ್ ರೈಟಿಂಗ್ ಇಟ್. ನಿಮ್ ಥಾಟ್ಸ್ ನ ನೀವು ಬರ್ಕೊಳ್ಳಿ.
ಸೊ ಮೇಡಮ್ ನಾನು ಇದನ್ನ ಮಾತ್ರ ಈ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರ್ಕೊಂಡು ಹೋಗ್ಬೇಕಾ, ಬೇರೆ ಏನು ಬರೀಬಾರ್ದಾ, ನೀವೇನ್ ಬೇಕಾದ್ರೂ ಬರ್ಕೊಬಹುದು. ಸೊ ಕ್ರಿಯೇಷನ್ ಬುಕ್ ಅಲ್ಲಿ ನಾನು ಕ್ರಿಯೇಷನ್ ಬುಕ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದೀರಾ ನಿಮ್ಗೆ ಏನ್ ಬೇಕು ಅಂತ. ನೀವ್ ಏನ್ ಬೇಕಾದ್ರೂ ಬರ್ಕೊಬಹುದು. ನಿಮ್ ಥಾಟ್ಸ್ ನಾನು ಬರ್ಕೊಬಹುದು. ಅದನ್ನ ಬೇಕಾದ್ರೆ ನೀವು ಸಪರೇಟ್ ಬುಕ್ ಇಟ್ಕೊಳ್ಳಿ, ಕ್ರಿಯೇಷನ್ ಬುಕ್ ಸಪರೇಟ್ ಆಗಿ ಇಟ್ಕೊಳ್ಳಿ. ಸೊ ನಾನ್ 3 ಬುಕ್ ಇಟ್ಕೊಂಡಿದೀನಿ ನನಗೋಸ್ಕರ. ಸೊ ನನ್ನ ಥಾಟ್ಸ್ ನ ಸಪರೇಟ್ ಆಗಿ ಬರ್ಕೋತೀನಿ, ನನ್ನ ನೆಗೆಟಿವ್ ಥಾಟ್ಸ್ ನ ಸಪರೇಟ್ ಬುಕ್ ಅಲ್ಲಿ ಬರೀತೀನಿ, ಅರ್ಧಾಕ್ಬಿಡ್ತೀನಿ. ಸೊ ನಾನು ಕ್ರಿಯೇಷನ್ ಬುಕ್ ಸಪರೇಟ್ ಆಗಿ ಇಟ್ಕೊಂಡಿದೀನಿ. ನಾನು 3 to 4 ಬುಕ್ಸ್ ಮೇಂಟೈನ್ ಮಾಡ್ತೀನಿ. ಸೊ ಇದನ್ನ ಜರ್ನಲಿಂಗ್ ಅಂತಾನು ಹೇಳ್ತಾರೆ. ಸೊ ನೀವೆಲ್ಲರೂ ಜರ್ನಲಿಂಗ್ ಮಾಡೋದ್ ಸ್ಟಾರ್ಟ್ ಮಾಡಿ, ಯು ವಿಲ್ ಸಿ ಅಮೇಸಿಂಗ್ ರಿಸಲ್ಟ್ಸ್. ತುಂಬಾ ಒಳ್ಳೆ ರಿಸಲ್ಟ್ಸ್ ನ ನೋಡ್ತೀರಾ. ಮತ್ತೆ ಇನ್ನ ಯಾವ ತರ ಬರ್ಕೊಬಹುದು, ಎಕ್ಸಾಂಪಲ್ ಉದಾಹರಣೆ ಯಾವ ತರ ಅಂದ್ರೆ, ಈಗ ಯಾರಾದ್ರೂ ಇವಾಗ ತಂದೆ ತಾಯಿ ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ನನ್ ಮಗಳ ಮದ್ವೆಗೆ 10 ಲಕ್ಷ ರೂಪಾಯಿ ದುಡ್ಡು ಬೇಕು, ಇನ್ನೊಂದ್ 2 ತಿಂಗಳಲ್ಲಿ ಮದ್ವೆ ಫಿಕ್ಸ್ ಆಗಿದೆ, ನಾನ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಕ್ರಿಯೇಷನ್ ಬುಕ್ ಅಲ್ಲಿ ಹೇಗ್ ಬರ್ಕೊಂತೀರಾ, ನನ್ಗೆ ಈ ಡೇಟ್ ಅಲ್ಲಿ ಮದ್ವೆ ಇನ್ನ 2 ತಿಂಗಳಿದೆ ಅಂದ್ರೆ ನನ್ಗಿನ್ನ 1 ತಿಂಗಳು ಮುಂಚೆನೆ ಆಲ್ರೆಡಿ 10 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ನೀವ್ ಯಾವ ಛತ್ರದಲ್ಲಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಬರ್ಕೊಳ್ಳಿ, ಡೇಟ್ ಬರ್ಕೊಳ್ಳಿ. ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ ಕಣ್ ಮುಂದೆ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವ್ ಮದ್ವೆ ಮಾಡಿದಾಗ ಎಷ್ಟು ಸಂತೋಷವಾಗಿರ್ತೀರಾ, ಯಾವ ತರ ಬಟ್ಟೆಗಳು ಹಾಕೊಂಡಿರ್ತೀರಾ, ನಿಮ್ ಮಗಳಿಗೆ ನೀವ್ ಯಾವ ತರ ಬಟ್ಟೆಗಳು ಕೊಡ್ಸಿರ್ತೀರಾ, ಪ್ರತಿಯೊಂದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಕ್ರಿಯೇಷನ್ ಬುಕ್ ಅಲ್ಲಿ ಬರಿಬೇಕಾದ್ರೆ ಪ್ರತಿಯೊಬ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ರೆಡಿ ಆಗಿದೆ ಅನ್ನೋ ತರ ಇಮ್ಯಾಜಿನ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತಲ್ವಾ, ನಿಮ್ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ, ನಿಮ್ಮ ಬಾಡಿಗೆ ಯಾವ ತರ ಫೀಲಿಂಗ್ ನ ನೀವು ಕೊಡ್ತೀರಾ, ಇಮೋಷನ್ಸ್, ಹ್ಯಾಪಿ ಫೀಲಿಂಗ್ ನ ಕೊಡ್ತೀರಲ್ವಾ, ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಂಡು ಕ್ರಿಯೇಷನ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಕ್ರಿಯೇಷನ್ ಬುಕ್ ಅಲ್ಲಿ ಬರ್ಕೋತೀರಾ, ಡಿಯರ್ ಯೂನಿವರ್ಸ್ ಅಂತ ಬರ್ಕೊಂತೀರಾ, ನಿಮ್ಗೆ ಏನೇನ್ ಬೇಕೋ ಬರ್ಕೋತೀರಾ. ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೋತೀರಾ. ಸೊ ನಾನ್ ಮತ್ತೊಂದು ವಿಡಿಯೋದಲ್ಲಿ ಯಾವ ತರ ಬರಿಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ನಾನ್ ಬರ್ದಿರೋದು ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ ಅದನ್ನ ಫಾಲೋ ಮಾಡೋದಕ್ಕೆ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಹೆಂಗ್ ಕ್ರಿಯೇಷನ್ ಬುಕ್ ಮೇಂಟೈನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ. ನಿಮ್ಗೆ ಏನಾದ್ರೂ ಇನ್ನ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಕನಿಷ್ಠ ಪಕ್ಷ 21 ದಿವಸ ನೀವು ಮಾಡ್ಲೇಬೇಕು. ಮೇಡಮ್ 1 ದಿವಸದಲ್ಲಿ ರಿಸಲ್ಟ್ ಬರಲ್ವಾ, 2 ದಿವಸದಲ್ಲಿ ರಿಸಲ್ಟ್ ಬರಲ್ವಾ? ಇಲ್ಲ, ಬರೋದಿಲ್ಲ. ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನ ನೀವು ರೀಪ್ರೋಗ್ರಾಮಿಂಗ್ ಮಾಡ್ತಿದ್ದೀರಾ. ಸೊ ಅರ್ಥ ಮಾಡ್ಕೊಳ್ಳಿ. 1 ದಿವಸ ನಾನು ಯಾವಾಗ್ಲೂ ಏನ್ ಹೇಳ್ತೀವಿ, ಹೋಪೋನೋಪೋನೋ ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾಕೆ ಹೋಪೋನೋಪೋನೋ ದಿನ ಮಾಡ್ಕೊಬೇಕು, ನಮ್ಮ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ನೆಲ್ಲ ನಾವು ತೆಗ್ದಾಕ್ಬೇಕು. ಸೊ ಅದಕ್ಕೋಸ್ಕರ ರೀಪ್ರೋಗ್ರಾಮಿಂಗು ಅಷ್ಟೇ, ದಿನ ಮಾಡ್ಕೊಂತಾನೆ ಇರ್ಬೇಕು. ಹೊರಗಡೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಇಲ್ಲ ಹೌಸ್ ವೈಫ್ ಆಗಿರ್ತೀರಾ, ಮನೆಯಲ್ಲಿ ತುಂಬಾ ಜನನ ನಾವು ನೋಡ್ತಾ ಇರ್ತೀವಿ. ತುಂಬಾ ನೆಗೆಟಿವ್ ಇಮೋಷನ್ಸ್ ನ, ನೆಗೆಟಿವ್ ಪೀಪಲ್ಸ್ ನ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ನೆಗೆಟಿವ್ ಜನರನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಏನ್ ಮಾಡ್ಬೇಕು, ಹೋಪೋನೋಪೋನೋ ಮಾಡ್ಕೊಂಡು ನಮ್ ನೆಗೆಟಿವ್ ಥಾಟ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಅದಾದ್ಮೇಲೆ ಮೆಡಿಟೇಷನ್ ಮಾಡ್ಕೊಬೇಕು. ಇದು ನಿಮ್ ದಿನನಿತ್ಯದ ಜೀವನದಲ್ಲಿ ಇದೊಂದು ಲೈಫ್ ಸ್ಟೈಲ್ ತರ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಮೆಡಿಟೇಷನ್, ಹೋಪೋನೋಪೋನೋ, ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು. ದಯವಿಟ್ಟು ಯಾರು ನನ್ಗೆ ಟೈಮ್ ಇಲ್ಲ ಅಂತ ಹೇಳ್ಬೇಡಿ. ಯಾರ್ಯಾರು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರ ಹತ್ರನೇ ತುಂಬಾ ಟೈಮ್ ಇರುತ್ತೆ. ಓಕೆ, ಮೂವಿ ನೋಡಕ್ ಟೈಮ್ ಇರುತ್ತೆ, ರೀಲ್ಸ್ ನೋಡಕ್ ಟೈಮ್ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ. ಸೊ ಎಲ್ಲರೂ ಇದನ್ನ ಟ್ರೈ ಮಾಡಿ. 21 ಡೇಸ್ ಚಾಲೆಂಜ್ ಆಗಿ ತಗೊಳ್ಳಿ, ಮೈಂಡ್ ರೀಪ್ರೋಗ್ರಾಮಿಂಗು. ಇದ್ರ ಬಗ್ಗೆ ಇನ್ನ ತುಂಬಾ ಮಾಹಿತಿ ಕೊಡ್ತೀನಿ. ನೀವ್ ಯಾವ ತರ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಬಹುದು. ಮೇಡಮ್ ನನ್ಗೆ ಬರೆಯಕ್ ಬರಲ್ಲ, ನಾನ್ ಹೇಗ್ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ, ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಯಾರ್ಯಾರು ಬರೆಯಕ್ ಬರಲ್ಲ ಅವ್ರಿಗೋಸ್ಕರ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಏನ್ ಮಾಡ್ಬೋದು ಅಂತ. ಎಲ್ಲರೂ ಇವತ್ತಿಂದ ಸ್ಟಾರ್ಟ್ ಮಾಡಿ. 21 ಡೇಸ್ ಚಾಲೆಂಜ್ ತಗೊಳ್ಳಿ, ಹೋಪೋನೋಪೋನೋ ಚಾಲೆಂಜ್, ಮೆಡಿಟೇಷನ್ ಚಾಲೆಂಜ್, ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿ ಆಗಿರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ, ನಿಮ್ಗೆ ಹೇಗೆ 21 ಡೇಸ್ ಚಾಲೆಂಜ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ, ಮೇಡಮ್ ನಾನ್ ಸ್ಟಾರ್ಟ್ ಮಾಡಿದೀನಿ ಅಂತ. ಯಾರ್ಯಾರು ಇನ್ನ ಯೋಚನೆ ಮಾಡ್ತಾ ಇದೀರಾ, ಯೋಚನೆ ಮಾಡ್ಬೇಡಿ, ಈಗ್ಲೇ ಬುಕ್ ಪೆನ್ ತಗೊಂಡು ಸ್ಟಾರ್ಟ್ ಮಾಡಿ. ಮೇಡಮ್ ನನ್ನ ಹತ್ರ ವೈಟ್ ಕಲರ್ ಬುಕ್ ಇಲ್ಲ, ಸ್ಕೆಚ್ ಇಲ್ಲ, ಏನೂ ಇಲ್ಲ, ಯಾವ್ದಾದ್ರು ಒಂದು ಬುಕ್ ತಗೊಂಡು ಸ್ಟಾರ್ಟ್ ಮಾಡಿ. ಇವತ್ತು
ನಾಳೆ ಬೇಕಾದ್ರೆ ನೀವು ಬುಕ್ ತಗೊಂಡ್ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಸೊ ಲವ್ ಯು ಆಲ್ ಅಂತ ಹೇಳ್ತಾ, ಬ್ಯೂಟಿಫುಲ್ ಬಟರ್ಫ್ಲೈಸ್, ನಿಮ್ ಮೈಂಡ್ ನ ಎಲ್ಲರೂ ರೀಪ್ರೋಗ್ರಾಮ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್.